ನಮಸ್ಕಾರ. ಎಸ್.ಎನ್.ಪಿ ಸಾರಥಿ ಗ್ರೂಪ್‌ನ ಪ್ರೀತಿ ಎಲ್ಲ ಚಾಲಕರಿಗೂ ನಮಸ್ಕಾರ. ನೋಡಿ, ಯಾವುದೇ ಕಾರಣಕ್ಕೂ ಕನ್‌ಫ್ಯೂಸ್ ಮಾಡ್ಕೋಬೇಡಿ. ನಿಮ್ಮ ಕೇಳೋ ಕ್ವೆಷನ್ಸ್‌ಗೆಲ್ಲ ನಾನು ಆನ್ಸರ್ ಕೊಡ್ತೀನಿ. ಯಾರು ತಪ್ಪು ತಿಳ್ಕೊಂಡು, ಬೇಜಾರು ಮಾಡಿಕೊಂಡು ಕೆಲಸ ಮಾಡಬೇಡಿ. ಕ್ಲಾರಿಟಿ ತಗೊಂಡು ಮಾಡಿ. ಪ್ರತಿಯೊಂದಕ್ಕೂ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ನೋಡಿ, ಏನಕ್ಕೆ ಅಷ್ಟು ಕಡಿಮೆಯಿಂದ ಇಷ್ಟು ಹೆಚ್ಚುವರೆಗೂ ಕೊಡ್ತಾರೆ ಅಂತಂದರೆ, ನಮ್ಮ ಚಾಲಕರು ಸಿಕ್ಕಾಪಟ್ಟಿ ಡೈರೆಕ್ಟಾಗಿ ಹೋಗ್ತಾರೆ. ಕಡಿಮೆ ಕೊಡಿ, ಕಡಿಮೆ ಕೊಡಿ, ಕಡಿಮೆ ಕೊಡಿ ಅಂತ. ನಾವೇನು ಮಾಡೋಣ? ಇದಕ್ಕೆ ಕಾರಣ ನಾವು ಈ ಥರ ಪ್ಯಾಕೇಜ್ ಬಿಟ್ಟಿದ್ದೀವಿ. ಮಾಡಬಾರ್ದು ಅಂತ. ಸೊ, ನೀವು ಜಾಸ್ತಿ ಅಮೌಂಟೇ ಕಟ್ಕೊಂಡು ಜಾಸ್ತಿನೇ ತಗೊಳ್ಳಿ. ಕಡಿಮೆ ಏನಕ್ಕೆ ತಗೊಂತೀರಾ? ಆಯಿತಾ? ಆ ಥರ ಇರ್ತದೆ. ಕೆಲವರು ಚಾಲಕರು ನೋಡಿ, ಮಂತ್ಲಿ ಡ್ಯೂಟಿಗೆ ಅಂತ ನಾನು ಸುಮಾರು ನಂಬರ್ಸ್ ನಾನು ಕೊಟ್ಟರೆ, ಅವ್ರು ತಗೊಂಡೋಗಿ ಫ್ರಾಡ್ ಮಾಡ್ಕೊಂಡಿದ್ದಾರೆ. ಡ್ರೈವರೇ ಮೋಸ ಮಾಡ್ಬಿಟ್ಟವ್ನೆ. ಏನು ಮಾಡೋಣ? ಈ ಥರ ಇದ್ದಾಗ ಯಾರು ಏನೂ ಮಾಡೋಕ್ಕಾಗಲ್ಲ ಚಾಲಕರೇ. ದಯವಿಟ್ಟು ನೋಡಿ, ನಿಮ್ಮ ಒಂದು ಅನುಕೂಲಕ್ಕೆ ತగ్గಟ್ಟಾಗಿ ನಿಮ್ಮ ಎಸ್.ಎನ್.ಪಿ ನಿಮಗೆ ಮಾಡಿಕೊಡ್ತದೆ. ಆದರೆ ಎಷ್ಟೇ ಒಂದು ಅನುಕೂಲ ಇದ್ದರೂ ಕೂಡ ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇಲ್ಲದೆ ಇದ್ದರೆ ಅದಕ್ಕೊಂದು ಬೆಲೆ ಇರಲ್ಲ. ಹಾಗಾಗಿ ಆರ್.ಟಿ.ಒ ರೂಲ್ಸ್‌ನ ಫಾಲೋ ಅಪ್ ಮಾಡಬೇಕು. ಆಫೀಸ್ ರೂಲ್ಸ್‌ನ ಫಾಲೋ ಅಪ್ ಮಾಡಬೇಕು. ಡ್ಯೂಟಿ ಕ್ಯಾನ್ಸಲ್ ಆಯಿತು ಅಂತ ಸಫರ್ ಆಗೋದು ಬೇಡ. ಬೇರೆ ಡ್ಯೂಟಿ ತಗೊಳ್ಳಿ. ನಮ್ಗೆ ಡ್ಯೂಟಿ ಕೌಂಟ್ ಮಾಡ್ತಾರೆ ಅಂತ ನೀವು ಸಫರ್ ಆಗೋದು ಬೇಡ. ಸುಮಾರು ಚಾಲಕರು ಅಂತಿದ್ದಾರೆ. ಇಟ್ ಈಸ್ ನಾಟ್ ಎ ನಾನು ಡ್ರೈವರ್‌ನ ಕೇಳ್ತಾ ಇಲ್ಲ. ಎಲ್ಲ ಸುಮಾರು ಚಾಲಕರು ಸರ್, ಹೊಸಬ್ರಿಗೆ ಗೊತ್ತಿಲ್ಲದ್ರೆ ಕೇಳ್ತಾರೆ. ಅದಕ್ಕೆ ನಮಗೇನು ಬೇಜಾರಿಲ್ಲ. ಅರ್ಥ ಮಾಡ್ಕೊಳ್ಳಿ. ಏಕೆಂದರೆ ನೀವು ಕ್ಯಾನ್ಸಲ್ ಮಾಡಬಾರ್ದು ಅಂತೇಳಿ ನಿಮ್ಮ ಹತ್ರ ನಾವು ದುಡ್ಡು ಕಟ್ಸ್ಕೊಂಡು ಕೊಡೋದು. ಇಲ್ಲಾಂದರೆ ನಾವು ಕಮಿಷನ್ ಬೇಸಿಸ್ಸೇ ಮಾಡ್ಬೋದಲ್ವಾ? ಅದಕ್ಕೋಸ್ಕರ. ಸೊ, ಹಾಗಾಗಿ ದಯವಿಟ್ಟು ನೋಡಿ, ಆನ್‌ಲೈನಲ್ಲಿ ನಾವು ಅಮೌಂಟ್ ಕಟ್ಟಿ ತಗೊಂಡ್ವಿ ಅಂದರೆ ಕ್ಯಾನ್ಸಲ್ ಆಗಲ್ಲ ಅವರು. ನೀನು ಬೇಕಾದರೆ ಹೋಗು, ಇಲ್ಲಾಂದರೆ ಬಿಟ್ಬಿಡು ಅಂತ ಹೇಳ್ತಾರೆ. ಸೊ, ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಂಡು ಕೆಲಸ ಮಾಡಿ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿಮಗೂ, ನಿಮ್ಮ ಕುಟುಂಬದವರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರೀತಿ, ವಿಶ್ವಾಸ, ಆನಂದದಿಂದ ಕಾರ್ ಚಲಾಯಿಸಿ. ಅದೇ ಒಂದು ಪ್ರೀತಿ, ವಿಶ್ವಾಸ, ಭಗವಂತನ ಜ್ಞಾನದಲ್ಲಿ ನಿಮ್ಮ ಮಕ್ಕಳನ್ನ ಒಳ್ಳೆ ಭವಿಷ್ಯ ಕೊಡಿ. 5 ನಿಮಿಷ ಮುಂಚಿತವಾಗಿ ಬಿಡಿ, 5 ನಿಮಿಷ ಮುಂಚಿತವಾಗಿರಿ. ಏನೂ ಪ್ರಾಬ್ಲಮ್ ಆಗಲ್ಲ. ಪ್ರೀತಿಯಿಂದ ಕಸ್ಟಮರ್‌ನ ಮಾತಾಡಿ, ಪ್ರೀತಿಯಿಂದ ನಿಮ್ಮ ಏನ್ನ ಟಿಪ್ಸ್ ಬಂದರೂ ಕೂಡ ಎಸ್.ಎನ್.ಪಿ ಸಂಸ್ಥೆ ಯಾವತ್ತೂ ಕೇಳಿರೋಲ್ಲ, ಕೇಳೋದು ಇಲ್ಲ. ನಿಮ್ಮ ಒಂದು ಶ್ರೇಯೋಭಿಲಾಷೆನೇ ನಮಗೆ ಆಶೀರ್ವಾದ. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ನಾವಿಬ್ಬರೂ ಚೆನ್ನಾಗಿ ಕೆಲಸ ಮಾಡಿದ್ರೇನೆ ನಮ್ಮ ಸಂಸ್ಥೆ ಮುಂದುವರಿಯುತ್ತೆ. ಕಸ್ಟಮರ್ಸ್‌ಗೆ ಒಳ್ಳೆಯ ಸರ್ವಿಸ್ ಕೊಡೋಣ. ನಾವು ಪ್ರೀತಿಯಿಂದ ಕೆಲಸ ಮಾಡ್ಕೊಂಡು ಹೋಗೋಣ. ನಮಸ್ಕಾರ.